ಹೊರಗೆ ಕಾಣುವ ದೇಹವಲ್ಲ ನಿನ್ನಯ ಶಕ್ತಿ. ಮೆರೆಯದಿರು ಅದರಂದ ಚಂದವನ್ನು ಕಂಡು, ಧರೆಯೊಳಿಹ ಬೇರಂತೆ ನಿನ್ನೊಳಿಹ ಧೀಶಕ್ತಿ. ಮರೆಯದಿರು ನೀನದನು ರಾಜಕುವರಿ. ಇದು ನನ್ನದೇ ಮುಕ್ತಕದ ಸಾಲುಗಳು. ಹೌದು, ನಮ್ಮೊಳಗಿರುವ ಧೀಶಕ್ತಿಯೇ ನಮ್ಮ ಬೆಳವಣಿಗೆಗೆ ಕಾರಣವಾಗುವ ಆ ಬೇರು ಅಲ್ಲವೇ? ಒಮ್ಮೆ ಒಂದು ಪುಟ್ಟದಾದ ಹಕ್ಕಿ ಬಂದು ಒಂದು ಮರದ ಮೇಲೆ ಕುಳಿತಿತು. ಅದು ಮರವನ್ನು ಕೇಳಿತು, ಮರವೇ ಮರವೇ, ನೀನು ಅದೇಗೆ ಇಷ್ಟು ಸುದೃಢವಾಗಿ ನಿಂತಿದ್ದೀಯಾ ಎಂದು. ಅದಕ್ಕೆ ಮರ ಹೇಳಿತು, ನನ್ನ ಬೇರಿನಿಂದಾಗಿ ಎಂದು. ನೀನು ಎಂದಾದರೂ ನಿನ್ನ ಬೇರನ್ನು ಕಂಡಿದ್ದೀಯಾ ಕೇಳಿತು ಹಕ್ಕಿ. ಮರ ಹೇಳಿತು, ಇಲ್ಲ. ಹಾಗಾದರೆ ನೀನು ಹೇಗೆ ಹೇಳುವೆ ನೀನು ನಿಂತಿರುವುದು ನಿನ್ನ ಬೇರಿನಿಂದಾಗಿ ಎಂದು ಕೇಳಿತು ಹಕ್ಕಿ. ಆಗ ಮರ ಹೇಳಿತು, ಹಕ್ಕಿಯೇ, ನನ್ನ ಅಸ್ತಿತ್ವಕ್ಕೂ ಬೆಳವಣಿಗೆಗೂ ಕಾರಣವೇ ನನ್ನ ಬೇರು ಎಂದು ನಾನು ಚೆನ್ನಾಗಿ ಬಲ್ಲೆ. ನಾನು ಅದನ್ನು ಕಂಡಿಲ್ಲದಿದ್ದರೂ ನನ್ನೊಳಗಿನ ಬೇರು ನನ್ನ ಅಭಿವೃದ್ಧಿಗೆ ಕಾರಣ ಎಂಬುದನ್ನು ನಾನು ಬಲ್ಲೆ. ನಾನು ಕಂಡಿಲ್ಲ ಎಂದ ಮಾತ್ರಕ್ಕೆ ನನಗೆ ಬೇರೆ ಇಲ್ಲ ಎಂದರ್ಥವಲ್ಲ. ಬೇರಿಲ್ಲದಿದ್ದರೆ ನಾನೇ ಇಲ್ಲ ಎಂದಿತು ಮರ. ಸ್ನೇಹಿತರೆ, ನಮ್ಮ ಬೆಳವಣಿಗೆಗೂ ಅಸ್ತಿತ್ವಕ್ಕೂ ಕಾರಣವಾಗಿರುವ ಆ ಬೇರು ಹೊರಗೆ ಕಾಣುವ ಈ ಶರೀರವಲ್ಲ, ಅಂದ ಚಂದವಲ್ಲ, ಘನತೆ ಅಂತಸ್ತಲ್ಲ. ಬದಲಾಗಿ ನಮ್ಮೊಳಗಿರುವ ಆತ್ಮವಿಶ್ವಾಸ, ಸ್ವಾಭಿಮಾನ, ನಾವು ಮೈಗೂಡಿಸಿಕೊಂಡಿರುವ ಮೌಲ್ಯಗಳು ಮತ್ತು ಅಳವಡಿಸಿಕೊಂಡಿರುವ ಸದ್ಗುಣಗಳು. ಈ ಬೇರುಗಳು ಫಲವತ್ತಾಗಿ ಹುಲುಸಾಗಿ ಬೆಳೆದಾಗ ಈ ಬದುಕೇ ಬಂಗಾರ. ಧನ್ಯವಾದಗಳು.